Hi students, welcome back. This is SRB online classes here. I'm Santosh Padkambe. Today we will discuss about the subject of financial management. In the subject of financial management, the calculation of point of indifference. ಇಲ್ಲಿ ಹೇಳ್ತಾ ಇದೆ ನೋಡಿ, ಈ ಕ್ಯಾಲ್ಕುಲೇಷನ್ ದಿ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅನ್ನೋ ಕಾನ್ಸೆಪ್ಟು ಸೊ ಬಹಳ ಈಸಿ ಆಗಿರೋಂಥದ್ದು. ಒಂದು ಸ್ವಲ್ಪ ತಿಳ್ಕೊಂಡ್ರೆ ಈಸಿ ಆಗಿದೆ. ಐ ಥಿಂಕ್ ಇದು 5 ಮಾರ್ಕ್ಸ್ಗೆ ಇಲ್ಲ ಅಂತಂದರೆ 15 ಮಾರ್ಕ್ಸ್ಗೆ ಬರುವಂಥ ಕ್ವಶನು. ಈಗಾಗಲೇ ಕ್ಯಾಲ್ಕುಲೇಷನ್ ಆಫ್ EBIT ಅಥವಾ EPS ಕ್ಯಾಲ್ಕುಲೇಷನ್ ಆಫ್ EPS ಅನ್ನು ನಾವು 15 ಮಾರ್ಕ್ಸ್ಗೆ ಸೊಲ್ಯೂಷನನ್ನು ಮಾಡಿದ್ವಿ. ಸೊ ಅದರ ನೆಕ್ಸ್ಟ್ ವರ್ಷನ್ನು ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಹೇಳಿ ಬರುತ್ತೆ. ಸೊ ಇದು ಕೂಡ 15 ಮಾರ್ಕ್ಸ್ ಇಲ್ಲ ಅಂತಂದರೆ 5 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ನು. ಫಸ್ಟಿಗೆ ಕ್ವಶನನ್ನು ನೋಡ್ಕೊಳ್ಳೋಣ ಯಾವ ರೀತಿಯಾಗಿರ್ತೀವಿ. ಅ ನ್ಯೂ ಪ್ರಾಜೆಕ್ಟ್ ಅಂಡರ್ ಕನ್ಸಿಡರೇಷನ್ ಬೈ ಯುವರ್ ಕಂಪ್ನಿ ರಿಕ್ವೈರ್ಡ್ ದ ಕ್ಯಾಪಿಟಲ್ ಆಫ್ 60 lakh rupees. ಓಕೆ, ಒಂದು ಹೊಸ ಕಂಪ್ನಿನ ಇಲ್ಲಿ ಮಾಡ್ತಾ ಇದ್ವಿ. ಸೊ ಆಗ ಒಂದು ಹೊಸದಾಗಿರ್ತಕ್ಕಂಥ ಕಂಪ್ನಿಗೆ 60 lakh rupees ಬೇಕಾಗಿದೆ. ಓಕೆ, ಡಿವೆಂಚರ್ಸ್ ಈಸ್ 10% ಪರ್ ಎನಮ್. ಅಲ್ಲಿ ಇರ್ತಕ್ಕಂಥ ಏನು ಅಮೌಂಟ್ ಇರುತ್ತೆ, ಡಿವೆಂಚರ್ಸ್ ಅಂತ ಅಮೌಂಟ್ ಇರುತ್ತೆ, ಆ ಡಿವೆಂಚರ್ಸ್ ಅಂತೇಳಿ ಅಮೌಂಟ್ ಮೇಲೆ 10% ನಾವು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಹಾಗಾಯ್ತಂದರೆ ಡಿವೆಂಚರ್ಸ್ ಈಸ್ ಅ 10% ಪರ್ ಎನಮ್ ಆ್ಯಂಡ್ ಟ್ಯಾಕ್ಸ್ ರೇಟ್ ಈಸ್ 50%. ಸೊ ಆ ಒಂದು ನ್ಯೂ ಪ್ರಾಜೆಕ್ಟ್ನಲ್ಲಿ ಇರ್ತಕ್ಕಂಥ ಟ್ಯಾಕ್ಸ್ ಪರ್ಸೆಂಟೇಜ್ 50% ಇದೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಆಫ್ ದಿ ಪ್ರಾಜೆಕ್ಟ್. ನೋಡಿ, ನೇರವಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಪಾಯಿಂಟ್ ಆಫ್ ಇಂಡಿಫರೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಿ. ಇದಕ್ಕಿಂತ ಮುಂಚೆ ಅವ್ರು ಕೊಟ್ಟಿರೋಂಥದ್ದೇನು, ಸೊ 60 lakh rupees ಓವರ್ ಆಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅದ. ಸೊ ಆ 60 lakh rupees ನೆಕ್ಸ್ಟ್ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಅಂದರೆ 10% ಡಿಬೆಂಚರ್ಸ್ ಅದ. ಅದಾದ ತಕ್ಷಣ 50% ಟ್ಯಾಕ್ಸ್ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವ ಹಿಂಟ್ ಕೊಟ್ಟಿದ್ದಾರೆ ಅಂತಂದರೆ, ಫಾರ್ ದ ಪ್ರಾಜೆಕ್ಟ್ ಇಫ್ ದ ಡೆಟ್ ಈಕ್ವಿಟಿ ರೇಷಿಯೋ ಇನ್ಸ್ಟಿಟೆಡ್ ಬೈ ದ ಫೈನಾನ್ಷಿಯಲ್ ಏಜೆನ್ಸೀಸ್ 2:1. ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಏನು ಅಂತಂದರೆ, ಇಫ್ ದ ಡೆಟ್ ಈಕ್ವಿಟಿ ರೇಷಿಯೋ ಇಲ್ಲಿ ನೋಡಿ, ಡೆಟ್ ಈಕ್ವಿಟಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ರೀ, 2:1 ಕೊಟ್ಟಿದ್ದಾರೆ. ಮತ್ತೊಮ್ಮೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮಗೆ ಮೇಜರ್ ಆಗಿ ಇರ್ತಕ್ಕಂಥ ಹಿಂಟ್ಸು ಇದೆ. ಏನು ಅಂತಂದರೆ ಡೆಟ್ ಈಕ್ವಿಟಿ ರೇಷಿಯೋ ಅಂದರೆ ಡಿವೆಂಚರ್ಸ್ ಪ್ಲಸ್ ಈಕ್ವಿಟಿ ರೇಷಿಯೋ ಈಸ್ 2:1. ಹಾಗೈತೆ ಅಂದರೆ ಡಿವೆಂಚರ್ಸ್ ಈಸ್ 2, ಈಕ್ವಿಟಿ ಈಸ್ 1. ಅರ್ಥ ಮಾಡ್ಕೋಬೇಕು, ಅಸ್ಯೂಮ್ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಫ್ ದ ಡೆಟ್ ಈಕ್ವಿಟಿ ರೇಷಿಯೋ ಇನ್ಸ್ಟಿಟೆಡ್ ಬೈ ದ ಫೈನಾನ್ಷಿಯಲ್ ಏಜೆನ್ಸಿ ಈಸ್ 2:1. ಹಾಗಾಯ್ತಂದರೆ ಡೆಟ್ ಈಕ್ವಿಟಿ ರೇಷಿಯೋ ಡಿಬೆಂಚರ್ಸ್ ಪ್ಲಸ್ ಈಕ್ವಿಟಿ ರೇಷಿಯೋ ಎಷ್ಟು ಅದ, 2:1 ಅದಲ್ಲ. ಹಾಗಾಯ್ತಂದರೆ ಡಿಬೆಂಚರ್ಸ್ ಈಕ್ವಲ್ಸ್ ಟು 2, ಈಕ್ವಿಟಿ ಈಕ್ವಲ್ಸ್ ಟು 1. ಏನು ರೀ ಇದು, ಇಲ್ಲಿ ಇರ್ತಕ್ಕಂಥ ಓವರಾಲ್ 60 lakh rupees ಆ್ಯಂಡ್ ಕ್ಯಾಪಿಟಲ್ ಇದಲ್ಲ, ಇದ್ರ ಒಳಗಡೆ 2 ಡೆಬೆಂಚರ್ಸ್ ಅಂದರೆ 1 ಈಕ್ವಿಟಿ ಅಂದರೆ 2:1. ಈ 60 lakh ಒಳಗಡೆ 2:1 ಡೆಟ್ ಪ್ಲಸ್ ಈಕ್ವಿಟಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಹಾಗಿತ್ತು ಅಂದರೆ, ಸೊ ಇದು ಕ್ವಶನ್ ಆದರೆ ನಾವು ಸೊಲ್ಯೂಷನನ್ನು ಮಾಡಬೇಕಾಗಿತ್ತು ಅಂದರೆ 2 ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕು ಅಥವಾ ಅಸ್ಯೂಮ್ ಮಾಡ್ಕೋಬೇಕು ಅಂತೇಳಿ ಕರಿತಾ ಇದ್ವಿ, ಇಮ್ಯಾಜಿನ್ ಅಂತೇಳಿ ಕರಿತಾ ಇದ್ವಿ. ಹೌದಾ? ಸೊ ಹಂಗಾಯ್ತು ಅಂದರೆ ಫಸ್ಟ್ ಸ್ಟೆಪ್. ಸೊ ಈಗಾಗಲೇ ನಾವು ಈ ಥರ ಒಂದು ಕ್ಯಾಲ್ಕುಲೇಷನ್ ಬಂದಾಗ ಏನು ಮಾಡ್ತಾ ಇದ್ವಿ ಅಂದರೆ, ಅಲ್ಟರ್ನೇಟಿವ್ ಪ್ಲಾನಿಂಗ್ 1, ಅಲ್ಟರ್ನೇಟಿವ್ ಪ್ಲಾನಿಂಗ್ 2 ಅಂತೇಳಿ ಮಾಡ್ಕೊಳ್ತಾ ಇದ್ವಿ. ಅಟ್ಲೀಸ್ಟ್ 2 ಆಲ್ಟರ್ನೇಟಿವ್ ಇದ್ದಾಗ ನಾವು ಇಲ್ಲಿ ಕಂಡುಹಿಡಲಿಕ್ಕೆ ಬರ್ತಾಯಿತ್ತು. ಹಾಗಾಯ್ತು ಅಂದರೆ ಅಸ್ಯೂಮ್ ಮಾಡ್ಕೊಳ್ಳೋಣ ಏನು, ಪ್ಲ್ಯಾನಿಂಗ್ 1, ಪ್ಲ್ಯಾನಿಂಗ್ 2. ಹೌದಾ? ಸೊ ಅಸ್ಯೂಮ್ ಮಾಡ್ಕೊಳ್ಳೋಣ ಏನು ಪ್ಲ್ಯಾನಿಂಗ್ 1, ಇಲ್ಲಿ ಇರ್ತಕ್ಕಂಥ ಓವರಾಲ್ ಏನು 60 lakh rupees. ಹೌದಾ? ಏನು ಮಾಡೋಣ, ಅಸ್ಯೂಮ್ ದ್ಯಾಟ್ ಈಕ್ವಿಟಿ ಶೇರ್ಸ್, ಇಶ್ಯೂವಿಂಗ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿ, ಇಲ್ಲಿ ಇರ್ತಕ್ಕಂಥ ಓವರಾಲ್ ನಮಗೆ ಇಲ್ಲಿ ಕೊಟ್ಟಿಲ್ಲ. ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ 1 ಕೊಟ್ಟಿಲ್ಲ, ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಕೊಟ್ಟಿಲ್ಲ. ನಮಗೆ ಕೊಟ್ಟಿರೋಂಥದ್ದು ಒಂದೇ 2:1 ಡೆಟ್ ಈಕ್ವಿಟಿ ರೇಷಿಯೋ ಕೊಟ್ಟಿದ್ದರು. ಹಾಗಾಗಿ 2 ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ಸ್ಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಬೇಕು. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅಸ್ಯೂಮ್ ದ್ಯಾಟ್ 60 lakh rupees, ಫಸ್ಟ್ ಇದೇನು ಓವರಾಲ್ ರಿಕ್ವೈರ್ಡ್ ಕ್ಯಾಪಿಟಲ್ 60 lakh rupees ಇಶ್ಯೂಡ್ ಇನ್ ಈಕ್ವಿಟಿ ಶೇರ್ಸ್. ಎಲ್ಲನೂ ನಾವು ಈಕ್ವಿಟಿ ಶೇರ್ ಅಂತ ಕೊಟ್ಟು ನೋಡೋಣ. ಎರಡನೇದು ಏನದ ಅಂತಂದರೆ 2:1 60 lakh rupees ಒಳಗಡೆ 2:1 ಅಂದರೆ 2/3, 60 lakh rupees ಒಳಗಡೆ 2:1 ಅಂದರೆ 1/3. ಇದು 40 lakh rupees ಬರುತ್ತೆ, ಇದು 20 lakh rupees ಬರುತ್ತೆ. 40 lakh ಏನು ರೀ, ಡಿವೆಂಚರ್ಸ್. 2 ಅಂದರೆ ಡಿವೆಂಚರ್ಸ್. ಹೌದಾ? ಸೊ 20 lakh ಏನಿದೆ, ಈಕ್ವಿಟಿ. ಹೇಗಾಯ್ತು ಅಂದರೆ 40 lakh ಡಿವೆಂಚರ್ಸ್ ಪ್ಲಸ್ 20 lakh ಈಕ್ವಿಟಿ ಶೇರ್ಸ್ ಇಶ್ಯೂಡ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2. ರೈಟಾ? ಸೊ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ ಏನಾಯಿತು, 60 lakh rupees ಇನ್ ಈಕ್ವಿಟಿ ಶೇರ್ಸ್. ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಒಳಗಡೆ 40 lakh rupees ಡಿವೆಂಚರ್ಸ್ ಆ್ಯಂಡ್ 20 lakh rupees ಈಕ್ವಿಟಿ ಶೇರ್ಸ್ ಅಂತೇಳಿ ಇಶ್ಯೂ ಮಾಡೋಣ. ಹೌದಾ? ಹಾಗಿತ್ತು ಅಂದರೆ ನಾವು ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಏನು ಪ್ಲ್ಯಾನಿಂಗ್ ಫಸ್ಟ್ ಒಳಗೆ ಏನೇನಿದೆ, 60 lakh rupees ಈಕ್ವಿಟಿ
ಶೇರ್ಸ್ ಅದ. ಪ್ಲ್ಯಾನಿಂಗ್ 2 ಒಳಗಡೆ ಏನದ 40 ಲ್ಯಾಕ್ ರುಪೀಸ್ ಡಿಬೆಂಚರ್ಸ್ ಅದ ಆ್ಯಂಡ್ 20 ಲ್ಯಾಕ್ ರುಪೀಸ್ ಇಕ್ವಿಟಿ ಅದ. ಪ್ಲ್ಯಾನಿಂಗ್ 1, ಪ್ಲ್ಯಾನಿಂಗ್ 2, ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 1, ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2. ಹೌದಾ? ಸೊ ಈಗ ನಾವು ಸೊಲ್ಯೂಷನ್ ಮಾಡ್ಕೊಳ್ಳೋಣ. ಓಕೆ, ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ I1 1 ಮೈನಸ್ ಟಿ ಮೈನಸ್ ಪಿ ಡಿ divided by S1 equals to x minus I2 1 minus t minus PD divided by S2. ಹೌದಾ? ಸೊ ಇಲ್ಲಿ ಎಕ್ಸ್ ಅಂತಂದರೆ ಏನು? ಪಾಯಿಂಟ್ ಆಫ್ ಇಂಡಿಫರೆನ್ಸ್. ಸೊ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ನಾವು ಅದನ್ನು ಕಂಡು ಹಿಡಿತಾ ಇದ್ವಿ. ಹಾಗಾಯ್ತಂದರೆ ನಮಗೆ ಎಕ್ಸ್ ಅಂತಂದಾಗ ಅದನ್ನು ಆ್ಯಸ್ ಇಟ್ ಈಸ್ ಮೆನ್ಷನ್ ಮಾಡೋಣ. ಹೌದಾ? ಸೊ ಬರ್ಕೊಳ್ತಾ ಹೋಗೋಣ ವ್ಯಾಲ್ಯೂ. ಆಮೇಲೆ I1 ಅಂತಂದರೆ ಇಂಟ್ರೆಸ್ಟ್ ಆನ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್. I1 ಅಂತಂದರೆ ಏನು? ಇಂಟ್ರೆಸ್ಟ್. ಹೌದಾ? ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್. ಸೊ ಹಂಗಿತ್ತು ಅಂದರೆ ಇಲ್ಲಿ ನೋಡಿ, ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ ಒಳಗಡೆ ನಮಗೆ ಡಿವೆಂಚರ್ಸ್ ಇದೆನಾ? ಇಲ್ಲ. ಡಿವೆಂಚರ್ಸ್ ಇದ್ದರೆ ನಾವು ಇಂಟ್ರೆಸ್ಟ್ ಕೊಡ್ಬೋದಾಗಿತ್ತು. ಇಲ್ಲಿ ಇರೋದು ಓನ್ಲಿ ಇಕ್ವಿಟಿ ಶೇರ್ಸ್ ಅದು. ಹಂಗಾಯ್ತು ಅಂದರೆ ಇಂಟ್ರೆಸ್ಟ್ ಆನ್ ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ ಎಷ್ಟು ಬರುತ್ತೆ ಅಂದರೆ 0. ದ ನೆಕ್ಸ್ಟ್ 1 ಅಂದರೆ 1, ಟಿ ಅಂದರೆ ಟ್ಯಾಕ್ಸ್ ರೇಟ್ ಎಷ್ಟು ಅದ ರೀ? 50% ಇದೆ ಅಂದರೆ 0.50. ಅದನ್ನು ಟ್ಯಾಕ್ಸ್ ರೇಟನ್ನು ಕನ್ವರ್ಟ್ ಮಾಡಿ ಬರೆಯೋಣ. 50%. ಹೌದಾ? ಸೊ ಅದನ್ನು ನಾವು 0.50 ಅಂತೇಳಿ ಕನ್ವರ್ಟ್ ಮಾಡಿ ಬರೆದ್ಬಿಡೋಣ. ನೆಕ್ಸ್ಟ್ ಪಿ ಡಿ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಯಾವಾಗಿರುತ್ತೆ ಹೇಳ್ರಿ? ಪ್ರಿಫರೆನ್ಸ್ ಶೇರ್ಸ್ ಇದ್ದಾಗ ಇರುತ್ತೆ. ಪ್ಲ್ಯಾನಿಂಗ್ ಫಸ್ಟ್ ಒಳಗಡೆ ಓನ್ಲಿ ಇಕ್ವಿಟಿ ಶೇರ್ ಇದೆ, ಪ್ರಿಫರೆನ್ಸ್ ಡಿವಿಡೆಂಡ್ ಬರೋಂಗಿಲ್ಲ. ಓಕೆ, S1 ಅಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆರ್ ಇಕ್ವಿಟಿ ಶೇರ್ ಅಮೌಂಟ್ ಅಂತೇಳಿ. ಎಷ್ಟದ ಇಲ್ಲಿ ಇಕ್ವಿಟಿ ಶೇರ್ ಅಮೌಂಟು? 60 ಲ್ಯಾಕ್ ರುಪೀಸ್ ಅದ. ಕ್ಲಿಯರಾ? ನೋಡಿ, ಎಕ್ಸ್ ಅಂದರೆ ಎಕ್ಸು, I1 ಅಂದರೆ ಇಂಟ್ರೆಸ್ಟು. ಡಿವೆಂಚರ್ಸ್ ಇದ್ದಾಗ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಇಲ್ಲಿ ಡಿವೆಂಚರ್ಸ್ ಇಲ್ಲ, ಇಂಟ್ರೆಸ್ಟ್ 0, ಒಂದೇ ಬರುತ್ತೆ. ಟಿ ಅಂದರೆ ಟ್ಯಾಕ್ಸ್ 50% ಇದನ್ನು ಕನ್ವರ್ಟ್ ಮಾಡಿ 0 ಪಾಯಿಂಟ್ ಬರ್ಕೊಂಡು. ಪಿ ಡಿ ಅಂತಂದರೆ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಯಾವಾಗಿರುತ್ತೆ? ಪ್ರಿಫರೆನ್ಸ್ ಶೇರ್ಸ್ ಇದ್ದಾಗ ಇರುತ್ತೆ. ಪ್ರಿಫರೆನ್ಸ್ ಶೇರ್ಸ್ ಇಲ್ಲೇ ಇಲ್ಲ, ಹಾಗಾಗಿ 0. ಎಸ್ ಅಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ 60 ಲ್ಯಾಕ್ ರುಪೀಸ್. ಓಕೆ, ಈ ಕಡೆನೂ ಬರ್ಕೊಳ್ಳಿ. ರೈಟ್? ಸೊ ಎಕ್ಸ್ ಅಂತಾಗ ಎಕ್ಸು. ಸೊ ಅದೇ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಕಂಡು ಹಿಡ್ತಾ ಇದ್ವಿ. I2 ಅಂತಂದ್ರೇನು? ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್. ಎಷ್ಟದ ನೋಡಿ ಡಿವೆಂಚರ್ಸು? 40 ಲ್ಯಾಕ್ ರುಪೀಸ್ ಅದನ್ನು. ಎಷ್ಟು ಪರ್ಸೆಂಟ್ ಡಿವೆಂಚರ್ಸ್ ಕೊಟ್ಟಿದ್ದರು? 10%. ಎಷ್ಟು ಬರುತ್ತೆ? 4 ಲ್ಯಾಕ್ ರುಪೀಸ್ ಬಂತು. ಏನು ರೀ ಇದು? I2 ಈಕ್ವಲ್ಸ್ ಟು 4 ಲ್ಯಾಕ್. ಹೆಂಗೆ ಬಂತು ಅಂದರೆ 40 ಲ್ಯಾಕ್ ಡಿವೆಂಚರ್ಸ್ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹೌದಾ? ಸೊ 1 ಅಂದರೆ 1, ಟಿ ಅಂದರೆ 50% ಅಂದರೆ 0.50. ಪಿ ಡಿ ಅಂದರೆ ನೋಡಿ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಶೇರ್ಸ್ ಇದ್ರೇ ಪ್ರಿಫರೆನ್ಸ್ ಡಿವಿಡೆಂಡ್. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಒಂದು ಡಿವೆಂಚರ್ಸ್ ಅದ, ಇನ್ನೊಂದು ಇಕ್ವಿಟಿ ಅದ, ಹಾಗಾಗಿ 0. S2 ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟದ ರೀ? 20 ಲ್ಯಾಕ್ ರುಪೀಸ್. ರೈಟಾ? ಸೊ ಇವಾಗ ಇದನ್ನು ನಾವು ಬರ್ಕೊಳ್ಳೋಣ. ನೋಡಿ, ಪಾಯಿಂಟ್ ಆಫ್ ಇಂಡಿಫರೆನ್ಸ್. ಸೊ ಅದನ್ನು ಇಲ್ಲಿ ಬರೆಯೋಣ. ಓಕೆ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಪಾಯಿಂಟ್ ಆಫ್ ಇಂಡಿಫರೆನ್ಸ್. ರೈಟಾ? ಎಕ್ಸ್ ಮೈನಸ್ I1 1 minus t minus p d preference dividend S1 equals to x minus I2 bracket 1 minus t minus p d divided by S2. ಹೌದಾ? ಸೊ ಎಕ್ಸ್ಗೆ ಇಲ್ಲಿ ಎಕ್ಸ್, I1 ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ I1. ಹೌದಾ? ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ ಒಳಗಡೆ ಡಿವೆಂಚರ್ಸೇ ಇಲ್ಲ. I1 0 ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ. ಸೊ 1 ಟಿ ಅಂದರೆ ಎಷ್ಟದ ನೋಡಿ ಇಲ್ಲಿ? 0.50. ಪಿ ಡಿ ಅಂದರೆ ಏನು? ಪ್ರಿಫರೆನ್ಸ್ ಡಿವಿಡೆಂಡ್. ಫಸ್ಟ್ ಆಲ್ಟರ್ನೇಟಿವ್ ಒಳಗಡೆ ಪ್ರಿಫರೆನ್ಸ್ ಶೇರ್ಸೇ ಇಲ್ಲ, ಪ್ರಿಫರೆನ್ಸ್ ಡಿವಿಡೆಂಡ್ 0 ಡಿವೈಡೆಡ್ ಬೈ S1 ಅಂದರೆ 60 ಲ್ಯಾಕ್ ರುಪೀಸ್. ಬರ್ದ್ವಾ? ಎಕ್ಸ್ ಮೈನಸ್ 0, I1 ಅಂದರೆ 0, 1 ಮೈನಸ್ 0.5 ಮೈನಸ್ 0 ಡಿವೈಡೆಡ್ ಬೈ 60,000, 60 ಲ್ಯಾಕ್. ಓಕೆ, ಬರ್ದಿ. ಎಕ್ಸ್ ಮೈನಸ್ I2 ಇಂಟ್ರೆಸ್ಟ್ ಆನ್ ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಎಷ್ಟು? 40 ಲ್ಯಾಕ್ ಡಿವೈಡೆಡ್ ಬೈ 10% ಮಾಡಿದ್ದಾರೆ, 4 ಲ್ಯಾಕ್ ರುಪೀಸ್ ಅದ. 1 ಮೈನಸ್ ಟಿ ಅಂದರೆ ಟ್ಯಾಕ್ಸ್ 0.50 ಮೈನಸ್ ಪಿ ಡಿ ಎಷ್ಟದ? 0, ಯಾಕಂದರೆ ಪ್ರಿಫರೆನ್ಸ್ ಶೇರ್ಸೇ ಇಲ್ಲ. ಎಷ್ಟದ ರೀ? 20 ಲ್ಯಾಕ್ ರುಪೀಸ್ ಅದ. ರೈಟಾ? ಸೊ ಇಲ್ಲಿ ಲಕ್ಷ ಕೊಟ್ಟು ನೋಡಿ. ಎಕ್ಸ್ ಮೈನಸ್ 0 ಬ್ರಾಕೆಟ್ ಕಂಪ್ಲೀಟ್, 1 ಮೈನಸ್ 0.50 ಬ್ರಾಕೆಟ್ ಕಂಪ್ಲೀಟ್ ಮೈನಸ್ 0 ಡಿವೈಡೆಡ್ ಬೈ 60 ಲ್ಯಾಕ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 4 ಲ್ಯಾಕ್ 1 ಮೈನಸ್ 0.50 ಮೈನಸ್ 0 ಡಿವೈಡೆಡ್ ಬೈ 20 ಲ್ಯಾಕ್ ರುಪೀಸ್. ಈಗ ಇಲ್ಲಿ ನೋಡಿ,
ಸೊ ಇಲ್ಲಿ ಕೂಡ ಜೀರೋಗಳದಾವೆ. ಈಗ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮಧ್ಯದಲ್ಲಿ ಇಲ್ಲಿ ಈಕ್ವಲ್ಸ್ ಟು ಅದ, ಹೌದಾ? ಈಕ್ವಲ್ಸ್ ಟು ಅಂದಾಗ ನಾವು ಜೀರೋಗಳನ್ನು ಕಟ್ ಮಾಡೋಣ, ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಷ್ಟು ಇಲ್ಲಿ ನೋಡಿ, 1 2 3 4 5, 1 2 3 4 5 6, 1 2 3 4 5 6, ಕಾಮನ್ ಆಗಿರೋದು 5 ಜೀರೋ, ಹೌದಾ? 1 2 3 4 5, 5 ಜೀರೋ ಇಲ್ಲಿ ತೆಗೆಯೋಣ. 1 2 3 4 5 ಜೀರೋ ಇಲ್ಲಿ ತೆಗೆಯೋಣ. 1 2 3 4 5, 5 ಜೀರೋಗಳನ್ನು ತೆಗೆಯೋಣ. ಓಕೆ, ನೆಕ್ಸ್ಟ್ ಏನು ಉಳಿತು ನೋಡಿ, x ಮೈನಸ್ 0, 1 ಮೈನಸ್ 0.5 ಮೈನಸ್ 0 ಡಿವೈಡೆಡ್ ಬೈ 60, x ಮೈನಸ್ 4, 1 ಮೈನಸ್ 0.50 ಮೈನಸ್ 0 ಡಿವೈಡೆಡ್ ಬೈ 20. ಜೀರೋಗಳನ್ನ ತೆಗೆದ್ವಿ. ಓಕೆ, ಸೊ ನೆಕ್ಸ್ಟು ಹಾಗೆ ಸೊಲ್ಯೂಷನನ್ನು ನಾವು ಮಾಡ್ತಾ ಹೋಗೋಣ. ಓಕೆ, ಎಕ್ಸ್ ಮೈನಸ್ ಜೀರೋ, ಎಕ್ಸ್ ಒಳಗಡೆ ನಾವು ಜೀರೋವನ್ನು ಮೈನಸ್ ಮಾಡಬೇಕು. ಎಕ್ಸ್ ಮೈನಸ್ ಜೀರೋ ಏನು ಮಾಡ್ಲಿಕ್ಕೆ ಬರೋಲ್ಲ, ಅದನ್ನು ಎಕ್ಸ್ ಅಂತೇಳಿ ಬರೆಯೋಣ, ಹೌದಾ? ಸೊ 1 ಮೈನಸ್ 0.5 ಎಷ್ಟು, 0.5 ಮೈನಸ್ 0 ಇಟ್ಬಿಡೋಣ. 60, ಎಕ್ಸ್ ಮೈನಸ್ 4 ಅದ್ರಾಗ ಏನು ಮಾಡೋಕ್ಕೆ ಬರೋಲ್ಲ, ಹಾಗೇ ಬರೀಬೇಕು. 0.5 ಮೈನಸ್ 0, 20. ಬೋತ್ ಸೈಡಿಗೆ ಮೈನಸ್ ಜೀರೋಗಳು ಕ್ಯಾನ್ಸಲ್ ಮಾಡಿಬಿಡೋಣ. ಬೋತ್ ಸೈಡಿಗೆ, ಎರಡು ಸೈಡಿಗೆ ಅದ ಮೈನಸ್ ಜೀರೋ ವ್ಯಾಲ್ಯೂನೇ ಇಲ್ಲ. ಅದನ್ನು ಮೈನಸ್ ಮಾಡಿ ಪ್ಲಸ್ ಮಾಡಿ, ವ್ಯಾಲ್ಯೂ ಇಲ್ಲ ಅಂದಾಗ ನಾವು ಅದನ್ನು ತೆಗೆದುಬಿಡೋಣ. ಸೊ ಏನು ಉಳಿತು ನೋಡಿ, ಎಕ್ಸ್ ಇಂಟು 0.5 ಬರಿಬೋದಲ್ಲ, ಎಕ್ಸ್ ಇಂಟು 0.5 ನಾವು ಬರಿಬೋದು. ಎಕ್ಸ್ 0.50, 60, ಎಕ್ಸ್ ಮೈನಸ್ 4, 0.5, 20. ಇಷ್ಟ ಆಯಿತಾ ನೋಡಿ, ಎಕ್ಸ್ ಇಂಟು 0.5 ಹಾಗೆ ಬರ್ದ್ವಿ. 60, 0 ತೆಗೆದ್ವಿ, ಹೌದಾ? ಸೊ ಈಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ನೋಡಿ. ಎಕ್ಸ್ ಬ್ರ್ಯಾಕೆಟ್ 0.50, ಹೌದಾ? ಎಕ್ಸ್ ಬ್ರ್ಯಾಕೆಟ್ 0.50 ಇದನ್ನು ನಾವು ಮಾಡ್ಕೋಬೋದು, ಹೌದಾ? ಎಕ್ಸ್ ಮೈನಸ್ 4 0.5 ಅದ, ಇದನ್ನು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಹೇಗೆ, ಎಕ್ಸ್ ಇಂಟು 0.50 ಎಕ್ಸ್ ಡಿವೈಡೆಡ್ ಬೈ 60 ಇಂಟು ಮಾಡ್ಕೊಳ್ಳೋಣ. ಓಕೆ, ಎಕ್ಸ್ ಮೈನಸ್ 0.50 ಎಕ್ಸ್ ಮಧ್ಯದಲ್ಲಿ ಮೈನಸ್ ಅದ. 4 ಇಂಟು 0.5 ಅಂದರೆ 2 ಬರುತ್ತೆ, 20 ಬರುತ್ತೆ. ಇದು ಹೇಗೆ ಅಂತಂದರೆ, ನೀವು SSLC ಒಳಗಡೆ ಮತ್ತು 9th ಒಳಗಡೆ ಮ್ಯಾಥ್ಸನ್ನು ಕಲ್ತಿದ್ರೆ ಅಲ್ಲಿ ಮ್ಯಾಥ್ಸ್ ಒಳಗಡೆ ಈ ಥರ ಲೆಕ್ಕ ಹೆಂಗೆ ಸೊಲ್ಯೂಷನ್ ಮಾಡೋದನ್ನು ಹೇಳಿಕೊಟ್ಟಿರ್ತಾರೋ. ನಾನು ನೇರವಾಗಿ ಮಾಡ್ತಾಯಿದ್ದೀನಿ. ಎಕ್ಸ್ ಇಂಟು 0.50 ಎಕ್ಸು ಮತ್ತು ಎಕ್ಸ್ ಮೈನಸ್ 4 ಅದ, ಇದನ್ನು 0.5 ಮಾಡಬೇಕು. ಸೊ ಫಸ್ಟಿಗೆ ಎಕ್ಸ್ ಇಂಟು 0.50 ಎಕ್ಸ್, ಹೌದಾ? ಅದಾದ ನಂತರ 0.5 ಇಂಟು 4 ಮಾಡಬೇಕಾಗುತ್ತೆ, ಹೌದಾ? 2 ಬರುತ್ತೆ, ರೈಟ್? ಸೊ ಇವಾಗ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ, 0.50 ಎಕ್ಸ್, ಹೌದಾ, ಇಂಟು 20, 60, 0.50 ಎಕ್ಸ್ ಮೈನಸ್ 2, ಹೌದಾ? 20 ನೋಡಿ, 0.50 ಇಂಟು 20 ಎಷ್ಟು ಬರುತ್ತೆ, 10 ಎಕ್ಸ್ ಬರುತ್ತೆ. 60 ಇದಕ್ಕೆ ಇಂಟು ಮಾಡ್ಕೋಣ. 60 ಇಂಟು 0.8 30 ಎಕ್ಸ್ ಮೈನಸ್ 120. ಅದು ಹೆಂಗೆ ಬರುತ್ತೆ ಅಂದರೆ, ಇದಕ್ಕೆ ಇಂಟು ಮಾಡೋಣ, ಇದನ್ನು ಇದಕ್ಕೆ ಇಂಟು ಮಾಡೋಣ. 20 ಇಂಟು 0.5 ಎಕ್ಸ್ ಅಂದರೆ 10 ಎಕ್ಸ್ ಬರುತ್ತೆ. 60 ಇಂಟು 0.x 30 ಎಕ್ಸ್ ಬರುತ್ತೆ. 60 ಇಂಟು 2 120 ಮೈನಸ್ 120. ಸೊ ಎಕ್ಸ್ ಮತ್ತು ಎಕ್ಸ್ಗಳನ್ನು ಒಂದು ಕಡೆ ಸೇರಿಸೋಣ. 10 ಎಕ್ಸ್ ಇಲ್ಲಿ ಪ್ಲಸ್ ಇದ್ದು ಮೈನಸ್ 30 ಎಕ್ಸ್ ಮೈನಸ್ 120 ಬರುತ್ತೆ. ಇದರೊಳಗಡೆ ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಮೈನಸ್ 10 ಎಕ್ಸ್ ಒಳಗಡೆ 30 ಎಕ್ಸನ್ನು ನಾವು ಲೆಸ್ ಮಾಡೋಣ. 20 ಎಕ್ಸ್ ಈಕ್ವಲ್ಸ್ ಟು ಮೈನಸ್ 120 ಬರುತ್ತೆ. ಸೊ ಮೈನಸ್ ತೆಗೆದು ಬಿಡೋಣ. 20 ಎಕ್ಸ್ ಈಕ್ವಲ್ಸ್ ಟು 120, ಎಕ್ಸ್ ಈಕ್ವಲ್ಸ್ ಟು 120 ಡಿವೈಡೆಡ್ ಬೈ 2, ಎಕ್ಸ್ ಈಕ್ವಲ್ಸ್ ಟು 6. 2 1 6. ಸೊ ಎಕ್ಸ್ ಈಕ್ವಲ್ಸ್ ಟು 6 ಬರುತ್ತೆ. ಎಕ್ಸ್ ಈಕ್ವಲ್ಸ್ ಟು 6, ಸಾರಿ. ಸೊ ಇದು ಸೊಲ್ಯೂಷನ್ ಆಗುತ್ತೆ. ಹಾಗಾಯ್ತು, ಎಕ್ಸ್ ಈಕ್ವಲ್ಸ್ ಟು 6, ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಎಕ್ಸ್ ಈಕ್ವಲ್ಸ್ ಟು 6, point of indifference x equals to 6. So this is the solution of point of indifference. This is the solution of point of indifference. So ಒಂದ್ಸಲ ನೀವು ಈ ಲೆಕ್ಕವನ್ನು ಮತ್ತೊಂದು ಸಲ ಪೌಸ್ ಮಾಡಿಕೊಂಡು ನೋಡಿ ಅರ್ಥ ಮಾಡ್ಕೊಡ್ರಿ. ತಿಳಿಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸ್ಗೆ ಇದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆ್ಯಂಡ್ 6 ಏನು ಆನ್ಸರ್ ಬರುತ್ತಲ್ಲ, ಈ 6 ಅಂದರೆ ಏನು, ಇಟ್ ಮೀನ್ಸ್ 6 lakh rupees. ಹೆಂಗ್ರಿ, ಆಲ್ರೆಡಿ ನಾವು ಲೆಕ್ಕ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಒಳಗಡೆ 5 ಜೀರೋಗಳನ್ನು ಇಲ್ಲಿ ಕಾಟ್ ಹಾಕಿದ್ದೀವಿ, ಅಂದರೆ ತೆಗೆದೋಗಿದ್ದೀವಿ. ಆ 5 ಜೀರೋಗಳನ್ನು ಮತ್ತೆ ನಾವಿಲ್ಲಿ
ತಗೊಂಡು ಬಂದು ಇಟ್ಟರೆ 6 ಅಂದರೆ ಇಟ್ ಮೀನ್ಸ್ 6 ಲ್ಯಾಕ್ ರುಪೀಸ್ ಏನಿದು ಪಾಯಿಂಟ್ ಆಫ್ ಇಂಡಿಫರೆನ್ಸ್. ಕ್ಲಿಯರಾ? ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಹಾಗೆ ನೆಕ್ಸ್ಟ್ ಕ್ಲಾಸ್ಗೆ ಮತ್ತೊಂದು ನಾವು ಕ್ವಶನನ್ನು ತೊಗೊಂಡು ಸೊಲ್ಯೂಷನನ್ನು ಮಾಡೋಣ. ಅಲ್ಲಿವರೆಗೆ ಬಿ ಇನ್ ಟಚ್ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.